The Power of Your Subconscious Mind ನ 12th ಚಾಪ್ಟರ್ ಹೌ ಸೈಂಟಿಸ್ಟ್ ಯೂಸ್ ದ ಸಬ್ಕಾನ್ಷಿಯಸ್ ಮೈಂಡ್. ಎಡಿಸನ್, ಮಾರ್ಕೋನಿ, ಐನ್ಸ್ಟೀನ್, ಪಾಯಿಂಟ್ಕೇರ್ ಹೀಗೆ ಹಲವು ಸೈಂಟಿಸ್ಟ್ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಇಂಪಾರ್ಟೆನ್ಸ್ನ ರಿಯಲೈಸ್ ಮಾಡಿ ಅದನ್ನ ಯೂಸ್ ಮಾಡಿದ್ರಿಂದಾನೇ ಅವರಿಂದ ಹಲವು ಸಾಧನೆಗಳನ್ನ ಮಾಡರ್ನ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಮಾಡೋಕ್ಕಾಯಿತು. ಆ ಸಾಧನೆಗಳಿಗೆ ಬೇಕಾದ ಕ್ರಿಯಾತ್ಮಕ ಶಕ್ತಿ ಮತ್ತು ನಾಲೆಡ್ಜ್ ನಾನು ಕಾನ್ಷಿಯಸ್ ಮೈಂಡ್ ಕೊಟ್ಟಿದೆ ಅನ್ನೋದನ್ನ ರಿಸರ್ಚ್ನ ಮೂಲಕ ಕಂಡುಹಿಡಿಯಲ್ಪಟ್ಟಿದೆ. ಅದಕ್ಕೊಂದು ಎಕ್ಸಾಂಪಲ್ನ ಆಥರ್ ಹೇಳಿದ್ದಾರೆ. C6H6 ಅನ್ನೋದು ಬೆನ್ಸಿನ್ನ ಫಾರ್ಮುಲಾ. ಅದರಲ್ಲಿರೋ 6 ಕಾರ್ಬನ್ ಆಟಮ್ಸ್ನೂ 6 ಹೈಡ್ರೋಜನ್ ಆಟಮ್ಸ್ನೂ ಹೇಗೆ ಮರುಸಂಘಟಿಸಬೇಕು ಅನ್ನೋದನ್ನ ಫ್ರೆಡ್ರಿಚ್ ವಾನ್ ಸ್ಟ್ರಾಂಡೋನೆಟ್ಸ್ ಅನ್ನೋ ಒಬ್ಬರು ಫೇಮಸ್ ಕೆಮಿಸ್ಟ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ. ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅವ್ರಿಗೆ ಬರೀ ಕನ್ಫ್ಯೂಷನ್ಸೇ ಉಳಿದಿದೆ. ಅದರಿಂದ ಫೆಡಪ್ ಆಗಿದ್ದರಿಂದ ಅವರು ಏನು ಮಾಡಿದ್ರು ಅಂದರೆ ಅದರ ರಿಕ್ವೆಸ್ಟ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಟ್ಬಿಟ್ರು. ಸ್ವಲ್ಪ ದಿನಗಳ ನಂತರ ಅವರು ಒಂದು ಲಂಡನ್ನ ಬಸ್ ಹತ್ತೋಕೆ ಹೋಗೋವಾಗ ಸಡನ್ನಾಗಿ ಒಂದು ಹಾವು ಅದರ ಬಾಲವನ್ನು ಕಚ್ಕೊಂಡು ಚಕ್ರದ ರೀತಿ ಸುತ್ತಕೊಂಡಿರೋ ಒಂದು ಫ್ಲ್ಯಾಶ್, ಒಂದು ಥಾಟ್ ಅವರ ಆ ಸಬ್ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ಗೆ ಕೊಡುತ್ತೆ. ಆ ಸೀನ್ನ ಅವರ ಮೈಂಡಲ್ಲಿ ನೋಡಿದ ಕೂಡಲೇ ಅವ್ರಿಗೆ ಒಂದು ಮಾತ್ರ ಅರ್ಥ ಆಯಿತು. ತುಂಬ ದಿನಗಳಿಂದ ಹುಡುಕ್ತಿದ್ದ ಆನ್ಸರ್ ಸಿಕ್ಬಿಡ್ತು ಅಂತ. ಅಂದರೆ 6 ಕಾರ್ಬನ್ ಆಟಮ್ಸ್ನೂ 6 ಹೈಡ್ರೋಜನ್ ಆಟಮ್ಸ್ನೂ ಒಂದು ಸರ್ಕಲಲ್ಲಿ ಮರುಸ್ಥಾಪಿಸೋದೇ ಕರೆಕ್ಟಾದ ಆನ್ಸರ್ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಅದೇ ನಾವು ಇವತ್ತು ನೋಡ್ತಿರೋ ಬೆನ್ಸಿನ್ ರಿಂಗ್. ಸೊ ಇದೇ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್.